ಅಭಿ ಪ್ಲೀಸ್ ಲೀವ್ ಮೀ ಅಲೋನ್. ಹಿಂಗ್ ಮತ್ತೆ ಕುಡಿತಾ ಇದ್ದೀರಾ? ತಗೋತಾ ಇಲ್ವೇ? ತೇಲ್ತಾ ಇದ್ದೀನಿ. ಅಲ್ಪ ಮದ್ಯ ಒಳ್ಳೆ ದಾರಿ ತೋರಿಸುತ್ತೆ ಅಂತ ನಾನು ಬೈಬಲ್ನಲ್ಲಿ ಬರ್ತಿದ್ದೆ. ಆ ಎಣ್ಣೆ ನನ್ ಮೇಲ್ ಕೋಪ ಅಂತ ಹೇಳಿ. ನಿನ್ನನ್ನು ಮೀಟ್ ಮಾಡೋದಕ್ಕೆ ಮುಂಚೆಯಿಂದನೂ ಕುಡಿತಿದ್ದೀನಿ. ಲಿಯೋ, ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಆ ವಿಷಯನ ಬಾಟ್ಲ್ ಮೇಲೆ ಕೂಡ ಬರ್ದಿದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಹ, ಅದ್ ಬಿಡಿ. ಲಾಯರ್ ನೋಟಿಸ್ ಬಂದಿದ್ಯಲ್ಲ, ಅದ್ರ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ರಾ? ನಾನು ಆಗ್ಲೇ ಹೇಳ್ದೆ ಅಲ್ವಾ, ಅದು ಹೋದ್ರೆ ಹೋಗ್ಲಿ ಬಿಡೆ. ಹಾಗೆ ಹೇಳೋದು ತುಂಬಾ ಈಸಿ. ನಮ್ಗೊಬ್ಳು ಮಗಳಿದಾಳೆ. ಲೇ, ನಾನು ಯಾರ ಮಗ ಅಂತ ಗೊತ್ತು ಅಲ್ವಾ? ತನ್ನ ಮಗ ಕಷ್ಟಪಡ್ತಾ ಇದ್ರೆ ನಮ್ಮ ಅಪ್ಪ ಗ್ಯಾರಂಟಿ ನೋಡ್ಕೊಂಡು ಸುಮ್ಮನೆ ಇರಲ್ಲ. ಅಂಥ ಪರಿಸ್ಥಿತಿ ಬಂದರೆ ಹೋಗಿ ನಮ್ಮ ಅಪ್ಪನ ಹತ್ರ ಕೇಳ್ತೀನಿ. ಸದ್ಯಕ್ಕೆ ನನ್ನ ಹತ್ರ ಉಳಿದಿರೋದು ಅದೊಂದೇ ದಾರಿ. ಬೇಡ, ನನ್ನನ್ ಮದ್ವೆ ಆಗಿದ್ದೀರಾ ಅನ್ನೋ ಕೋಪದಲ್ಲಿ ನಿಮ್ಮನ್ ಮನೆಯಿಂದನೇ ಹೊರಗಡೆ ಹಾಕಿದ್ದಾರೆ. ಅಂತವ್ರ ದುಡ್ಡು ನಮಗ್ ಬೇಡ. ಮತ್ತೆ ಈಗ ನಾನು ಏನು ಮಾಡುವಂತೀಯ? ನೀನು ಪದೇ ಪದೇ ಫೋನ್ ಮಾಡಿ ನಂಗೆ ಟೆನ್ಷನ್ ಕೊಡಬೇಡ. ನಾನು ಕುಗ್ಗೋಗಿದ್ದೇನೆ. ಈಗ ನಾನು ಕ್ಲಿಯರ್ ಆಗಿಲ್ಲ. ಈಗ ನನಗೆ ಸರಿಯಾಗಿ ಯೋಚನೆ ಮಾಡೋದಕ್ಕೂ ಆಗ್ತಿಲ್ವೇ? ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್ ಅಬಿ.